ಇದೇ ಮಾದರಿಯಲ್ಲಿ ನಡೆದಿದ್ದು ಏನಂತ ಆಗ್ರಹ ಮಾಡ್ತೀರಿ? ಕಳೆದ 15ರಂದು ಮೇ 15ರಂದು ನಡೆದಂಥ ಅಂಜಲಿ ಅಂಬಿಗೇರವರ ಹತ್ಯೆಯಿಂದ ಈ ಒಂದು ಹುಬ್ಬಳ್ಳಿ ಧಾರವಾಡ ಮಹಾನಗರ ವ್ಯಾಪ್ತಿಯಲ್ಲಿ ಬರ್ತಕ್ಕಂಥ 60ನೇ ವಾರ್ಡ್ನಲ್ಲಿ ಬರ್ತಕ್ಕಂಥ ಏರಿಯಾ ವೀರಾಪುರಣಿಯಲ್ಲಿ ನಡೆದಂಥ ಘಟನೆ. ಈಗಾಗಲೇ ಅದನ್ನೆಲ್ಲ ರಾಜ್ಯ ವ್ಯಾಪ್ತಿ ಮತ್ತು ದೇಶವ್ಯಾಪ್ತಿ ಕೂಡ ಈಗಾಗಲೇ ಎಲ್ಲ ಸಂಘಟನೆಗಳು ಮತ್ತು ಜಾತ್ಯತೀತ ಪಕ್ಷಾತೀತ ಹೋರಾಟ ಕೂಡ ಮಾಡಿದರು. ಅದರಿಂದ ಈಗ ರಾಜ್ಯ ಸರ್ಕಾರ ಕೂಡ ಗೃಹ ಮಂತ್ರಿಗಳು ನಿವಾಸಕ್ಕೆ ಬಂದು ಆ ಒಂದು ಪ್ರಕರಣ ಕೂಡ CIDಗೆ ಹಸ್ತಾಂತರ ಮಾಡಿದರು. ನನ್ನ ಮಗಳ ಹತ್ಯೆ ಆದರೂ ಕೂಡ ಅದನ್ನು ಕೂಡ CIDಗೆ ಕೊಟ್ಟಿದ್ದಾರೆ. ಎರಡೂ ಪ್ರಕರಣ ಸೇಮ್ ಇರೋದ್ರಿಂದ ನಾನು ರಾಜ್ಯ ಸರ್ಕಾರಕ್ಕೆ ವಿನಂತಿ ಮಾಡ್ತೀನಿ, ಅದನ್ನು ಫಾಸ್ಟ್ ಟ್ರ್ಯಾಕ್ ಕೋರ್ಟಿಗೆ ಕೂಡ ಕೊಡಬೇಕು ಮತ್ತು ತ್ವರಿತಗತಿಯಲ್ಲಿ ನ್ಯಾಯ ದೊರಕುವಂಥ ಸಂದೇಶ ಇರ್ತೈತಿ. ಅದರಿಂದ ಅವರಿಬ್ಬರಿಗೂ ಕೂಡ ಗಲ್ಲು ಶಿಕ್ಷೆ ಆಗಬೇಕು ಮತ್ತು ಈ ರೀತಿ ಕೃತ್ಯ ಹುಬ್ಬಳ್ಳಿ ಧಾರವಾಡದಲ್ಲಿ ನಡಿಬಾರ್ದು. ಉತ್ತರ ಕರ್ನಾಟಕದಲ್ಲಿ ಮತ್ತು ರಾಜ್ಯಾದ್ಯಂತ ಎಲ್ಲಿಯೂ ಕೂಡ ಇಂಥ ಕೃತ್ಯ ನಡೀಲಾರ್ದಂಗೆ ಪೊಲೀಸ್ ಇಲಾಖೆ ಎಚ್ಚೆತ್ತು ವಹಿಸ್ಬೇಕು ಮತ್ತು ಅವ್ರದ್ದು ರೌಂಡ್ಸ್ ಜಾಸ್ತಿ ಆಗಬೇಕು. ಈಗಾಗಲೇ ಈ ಭಾಗ ನಮ್ಮ ವೀರಾಪುಣಿ ಭಾಗ ಆಗಲಿ, ಗಂಟಿಕೆರೆ ಆಗಲಿ ಮತ್ತು ಈ ಕಡೆ ಎಲ್ಲ ಮಂಗಳಾರಪೇಟೆ ಎಲ್ಲರೂ ಕೂಡ ಭಯಭೀತರಾಗಿದ್ದಾರೆ ನಾಗರಿಕರ ಸಮಾಜ. ಈಗ ನಾಗರಿಕರಿಗೆ ಧೈರ್ಯ ತುಂಬುವಂಥ ಕೆಲಸ ಆಗಬೇಕು. ಕಾಲೇಜ್ನಲ್ಲಿ ಸಾಕಷ್ಟು ಮತ್ತೆ ಅವಾಂತರ ಆಗ್ತಾ ಇದ್ದಾವೆ, ಅದನ್ನು ಕೂಡ ತಾವು ಕಡಿವಾಣದಿಂದ ಶಿಕ್ಷಣ ಇಲಾಖೆ ಮೀಟಿಂಗನ್ನು ತೊಗೋಬೇಕು. ಏನು ಶಿಕ್ಷಣ ಸಂಸ್ಥೆ ಅದಾವು ಅವ್ರಿಗೆ ತೊಗೋಬೇಕು. ಉನ್ನತ ಶಿಕ್ಷಣ ಸಚಿವರು ಇನ್ನೂ ತನಕ ಅವರು ಆ ಒಂದು KLE ಸಂಸ್ಥೆಗೆ ಒಂದು ಏನೂ ಕೂಡ ಲೆಟ್ರು ಬರೆದಿಲ್ಲ ಮತ್ತು ಅವರು ವಿಸಿಟು ಮಾಡಿಲ್ಲ. ನಾನು ಉನ್ನತ ಶಿಕ್ಷಣ ಸಚಿವರಿಗೆ ನಾನು ವಿನಂತಿ ಮಾಡ್ತೀನಿ, ಆ ಭಾಗಕ್ಕೂ ಕೂಡ ಅವರ ಕಾಲೇಜಿಗೆ BUB ಕಾಲೇಜ್ ಏನು ಪ್ರತಿಷ್ಠಿತ ಉತ್ತರ ಕರ್ನಾಟಕದಲ್ಲಿ ಇರತಕ್ಕಂಥ KLE ಸಂಸ್ಥೆಯ ಈಗಾಗಲೇ ನನ್ನ ಮಗಳನ್ನ ಹತ್ಯೆ ಅದೇ ಸ್ಥಳ, ಅದರಲ್ಲಿ ಕೂಡ ಇನ್ನೂ ತನಕ ಉನ್ನತ ಶಿಕ್ಷಣ ಸಚಿವರು ವಿಸಿಟ್ ಮಾಡಿಲ್ಲ ಮತ್ತು ಈ ಪ್ರಕರಣ ಬಗ್ಗೆ ಗಂಭೀರವಾಗಿ ಚಿಂತೆ ಮಾಡಿಲ್ಲ. ಮತ್ತೆ ಬೇರೆ ಕಾಲೇಜ್ನಲ್ಲಿ ಆಗಬಾರ್ದಂತೂ ಕೂಡ ನಾನು ಕಳಕಳಿಯಿಂದ ಪ್ರಾರ್ಥಿಸ್ತೀನಿ. ಈಗ CID ಅವರು ಬಂದಿದ್ದಾರೆ ಸರ್, ಕೊಲೆ ಮಾಡಿ ಚಾಕು ಏನಿದೆ ಅದು ಇನ್ನೂ ಸಿಕ್ಕಿಲ್ಲ. 10 ದಿನ ಅಂತ ಇವತ್ತು ಹೆಚ್ಚು ಕಡಿಮೆ ಕೊಲೆ ಮಾಡಿ ಚರಂಡಿ ಎಲ್ಲ ಹುಡುಕಾಡಿದ್ರು ಇನ್ನೂ ಸಿಕ್ಕಿಲ್ಲ. ಅವನ ಮಾನಸಿಕತೆನೇ ಅಂತದ ಅಂತ ಈ ವ್ಯಸನಿಗಳು ಗಾಂಜಾ ಈ ಥರದ್ದು ಎಲ್ಲನೂ ಕೇಳಿ ಬರಾಕತ್ತಾವ. ಈಗಾಗಲೇ ಅನೇಕ ಬಾರಿ ನಾನು ಕೂಡ ಮಾಧ್ಯಮ ಮುಖಾಂತರ ಅವ್ರಿಗೆ ಒತ್ತಾಯನೂ ಕೂಡ ಮಾಡಿದ್ದೀನಿ. ಈ ರೀತಿ ಚಟುವಟಿಕೆಗಳು ಭಾಳ ಆಗ್ತವೆ. ಯಾಕಂದರೆ ಅವರು ವ್ಯಸನಗಳನ್ನೇ ಬಿದ್ದಾಗ ಮಾತ್ರ ಯುವಕರು ಹಾದಿ ತಪ್ತಾರೆ. ಅವರು ನಿಷೇಧದಲ್ಲಿ ಏನು ಮಾಡ್ತಾರೆ, ಯಾರಿಗೆ ಮಾಡ್ತಾರೆ, ಏನು ಅನ್ನೋದು ಯಾರಿಗೂ ಕೂಡ ಗೊತ್ತಾಗಲ್ಲ. ಅದಕ್ಕೆ ನಾನು ಪೊಲೀಸ್ ಇಲಾಖೆಗೆ ಮತ್ತು ಎಕ್ಸೈಸ್ ಮಿನಿಸ್ಟ್ರಿಗೆ ಕೂಡ ನಾನು ವಿನಂತಿ ಮಾಡ್ತೀನಿ, ಇಲ್ಲಿಗಲ್ ಸೀರೆ ಏನು ಅದಾವು, ಇಲ್ಲಿಗಲ್ಲೇ ಏನು ಯಾವ ರೀತಿ ಅವು ಸೇರೆ ಮಾರ್ತಾ ಇದ್ದಾರೆ, ಗಾಂಜಾ ಮಾರ್ತಾ ಇದ್ದಾರೆ, ಪೊಲೀಸ್ ಇಲಾಖೆ ಅದಕ್ಕೆ ಅಗದಿ ಸ್ಪೀಡಾಗಿ ಆ್ಯಕ್ಷನ್ ತೊಗೋಬೇಕು, ಅವ್ರನ್ನ ಬಂಧಿಸಬೇಕು. ಇಲ್ಲಿ ಯಾವುದೇ ಇಲಾಖೆದ ಇದ್ರೂ ಕೂಡ ಅವ್ರನ್ನ ಕಡಿವಾಣ ಹಾಕಿ ಅವ್ರನ್ನ ಆ ಒಂದು ವ್ಯಸನಕ್ಕೆ ಬೀಳಲಾರ್ದಂಗೆ ಕಾಪಾಡ್ಬೇಕಂತೇಳಿ ಈಗಾಗಲೇ CIDದವರು ತನ್ನ ಹಾದಿಯಲ್ಲಿ ತಾವು ಬೇಕಾದಂಥ ಆರೋಪಿಗಳನ್ನು ಕರ್ಕೊಂಡು ಈಗಾಗಲೇ ತನಿಖೆ ನಡೆಸಿದ್ದಾರೆ. ಒಂದೇನೆಂದರೆ ಈಗ 10 ದಿವಸ ಆಯಿತು, ಇನ್ನೂ ತನಕ ಚಾಕು ಸಿಕ್ಕಿಲ್ಲ ಅನ್ನೋ ಸಂದೇಹ ಕೂಡ ನಾನು ಕೇಳಿ ಬಂದೆ. ಒಂದು ಹತ್ಯೆ ಮಾಡಿದಂಥ ವೆಪನ್ನು ಅವನು ಎಲ್ಲಿ ಬಿಸಾಕ್ಯಾನ ಮತ್ತು ಎಲ್ಲಿ ಸಿಕ್ಕಿಲ್ಲ ಅಂದರೆ ಇದು ಕೂಡ ನಾಳೆ ಜಡ್ಜ್ ಮುಂದಾಗಲಿ ಕೋರ್ಟ್ ಮುಂದಾಗಲಿ ಏನು ಪ್ರೊಡ್ಯೂಸ್ ಮಾಡ್ತಾರೆ ಅನ್ನೋ ಕೂಡ ನನಗೂ ಸಂಶಯಾಸ್ಪದ. ಅದಕ್ಕೆ ದಯಮಾಡಿ CIDದವ್ರಿಗೆ ನಾವು ವಿನಂತಿ ಮಾಡ್ತೀನಿ, ಅದನ್ನು ಎಲ್ಲಾದರೂ ಪತ್ತೆ ಮಾಡಿ ಅದನ್ನು ಕೋರ್ಟಿಗೆ ಹಾಜರುಪಡಿಸ್ಬೇಕಂತ ನಾವು ವಿಚಾರ ಮಾಡ್ತೀವಿ. ಮತ್ತು ಈಗಾಗಲೇ ಇನ್ನೊಂದು ವಿಚಾರ, ಈಗಾಗಲೇ 2 ಪ್ರಕರಣಗಳನ್ನು ನೇಹಾ ಹಿರೇಮಠ ಆಗಲಿ, ಅಂಜಲಿ ಅಂಬಿಗೇರವರಾಗಲಿ ನಮ್ಮ ಹುಬ್ಬಳ್ಳಿ ವಕೀಲರ ಸಂಘ ಏನಿದೆ ಯಾರು ಕೂಡ ಅದನ್ನು ಕೇಸ್ ವಕಾಲತ್ ವಹಿಸ್ಕೊಳ್ಳೋಂಗಿಲ್ಲ ಅನ್ನೋಕ್ಕೂ ಮೌಖಿಕವಾಗಿ ನಮಗೆ ಹೇಳಿದ್ದಾರೆ. ನಮ್ಮ ಮಗಳದಂತೂ ನೇಹಾ ಹಿರೇಮಠನ ಹತ್ಯೆ ಮಾಡಿದಂಥ ವ್ಯಕ್ತಿಗಳನ್ನು ನಾನು ಯಾವುದೂ ಕೂಡ ವಕಾಲತ್ ವಹಿಸ್ಕೊಳ್ಳೋಂಗಿಲ್ಲ ಅಂತ ಕೂಡ ಜಾತ್ಯತೀತ ಪಕ್ಷಾತೀತವಾಗಿ ಹೇಳಿದ್ದಾರೆ. ಈ ಕೇಸ್ನಾಗೂ ಕೂಡ ಮೌಖಿಕವಾಗಿ ಹೇಳಿದ್ದಾರೆ. ಅದಕ್ಕೆ ನಾನು ವಕೀಲರ ಸಂಘಕ್ಕೆ ಅಭಿನಂದಿಸ್ತೀನಿ ಮತ್ತು ಕರ್ನಾಟಕ ವಕೀಲರ ಸಂಘ ಪರಿಷತ್ತಿಗೂ ಕೂಡ ನಾನು ವಿನಂತಿ ಮಾಡ್ತೀನಿ, ಯಾರು ಕೂಡ ಇಂಥ ಒಂದು ಆರೋಪಿಗಳಿಗೆ ಗಲ್ಲು ಶಿಕ್ಷೆ ಆಗೋವರೆಗೂ ತಾವು ಕಾಪಾಡಬೇಕು, ಯಾರು ಕೂಡ ವಕಾಲತ್ತನ್ನು ವಹಿಸಬಾರ್ದಂತ ನಾನು ಕೈ ಮುಗಿದ ಮಾಧ್ಯಮ ಮುಖಾಂತರ ಅವರಿಗೆ ವಿನಂತಿಯನ್ನು ಮಾಡ್ತೀನಿ. ನ್ಯೂಸ್ ಫಸ್ಟ್ ನಿರ್ಭೀತಿಯಿಂದ ನಿಮ್ಮ ಪರವಾಗಿ.